ದಸರಾ ಉದ್ಘಾಟನೆಗೆ ಮುಸ್ತಕ್ ಅವ್ರನ್ನ ಆಯ್ಕೆ ಮಾಡಿರೋದಕ್ಕೆ ಪ್ರತಾಪ್ ಸಿಂಹ ಅವರು ಅಪಸ್ವರ ಹಂಗಲ್ರಿ, ಅವ್ರಿಗೇನು ತಲೆ ಐತೇನ್ರಿ ಅವ್ರಿಗೆ? ಪ್ರತಾಪ್ ಸಿಂಹ ಅವ್ರಿಗೆ ನಿಜಾರ್ ಅಹಮದ್ ಅವ್ರನ್ನ ಆಯ್ಕೆ ಮಾಡಿದಾಗ ಇವ್ರು MP ಆಗಿದ್ರಲ್ಲ, ಅವಾಗ ವಿರೋಧ ಯಾಕೆ ಮಾಡಲಿಲ್ಲ? ಭಾರತ ದೇಶದವರಲ್ವ ಅವರು? ಬಾನು ಮುಷ್ತಾಕ್ ಅವ್ರು ಎಲ್ಲಿಯವರು? ಅವರು ನಮ್ಮ ದೇಶದವ್ರಲ್ವಾ? ಒಂದು ಧಾರ್ಮಿಕ ಅವತ್ತು ನಿಜಾರ್ ಅಹಮದ್ ಅವ್ರು ಬಂದಾಗ ಧಾರ್ಮಿಕ ಆಚರಣೆ ಅಲ್ವಾ? ಧರ್ಮ ಚಾಮುಂಡಿ ತಾಯಿಗೆ ಎಲ್ಲರೂ ಭಕ್ತಿ ಮಾಡ್ತಾರೆ, ಭಕ್ತಿಯಿಂದ ನೋಡ್ತಾರೆ. ಎಲ್ಲಾರನು ಎಲ್ಲಾ ದೇವ್ರನ್ನು ಭಕ್ತಿಯಿಂದ ನೋಡುವಂಥದ್ದು. ಒಬ್ಬ ಬೂಕರ್ ಪ್ರಶಸ್ತಿಯನ್ನ ಪಡೆದಿರುವಂಥವಳು ಆ ಎಮ್ಮನ್ನ ಕರೆದಿ ನಾವೇನು ಗೌರವ ಕೊಡ್ಬೇಕು ಅದನ್ನು ಕೊಡ್ತಾ ಇದ್ವಿ. ಅವರು ಜಾತಿಯನ್ನ ಎತ್ಕಟ್ಟುವಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾರೆ. ಧರ್ಮವನ್ನು ಎತ್ಕಟ್ಟುವಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾರೆ. ಅವರು ನಾವೇನೇ ಹಿಂದೂಗಳು ನಮಗೆ ಅಡಾಯಕ್ಕೆ ಪಡೆಯುತ್ತೆ ಹಿಂದೂ ಧರ್ಮವನ್ನು, ಇನ್ಯಾರಿಗೂ ಹಿಂದೂ ಧರ್ಮ ಸಲ್ಲಂಗಿಲ್ಲ ಅಂತ ಅನ್ನೋ ಥರದಲ್ಲಿ ಮಾತಾಡ್ತಾರೆ ಅವರೆಲ್ಲ. ಆ ಯತ್ನಾಳು ಅವರೆಲ್ಲರೂ, ಅವ್ರಿಗೆಲ್ರಿಗೂ ಒಂದು ಸ್ವಲ್ಪನಾದ್ರೂ ಈ ಸಮಾಜದ ಬಗ್ಗೆ ಕಳಕಳಿ ಇದ್ದರೆ, ಈ ಏನು ನಮ್ಮ ರಾಜ್ಯದ ಜನಗಳ ಹಿತಾಸಕ್ತಿಯನ್ನು ಕಾಯಬೇಕು ಅಂತ ಅನ್ನೋ ಕಳಕಳಿ ಇದ್ದರೆ ಇವೆಲ್ಲನೂ ಮಾಡಲ್ಲ ಅವರು. ಇದು ಒಂಥರ ದುರ್ವಿಧಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಂಥವ್ರು ಇರೋದ್ರಿಂದ. ಸರ್ಕಾರ ಸೆಕ್ಯುಲರಿಸಂ ತೋರಿಸ್ಲಿ, ಇಂಥ ವಿಚಾರ ಧಾರ್ಮಿಕ ಆಚರಣೆಗಳ ಸೆಕ್ಯುಲರಿಸಂ ಯಾಕೆ ತೋರಿಸ್ಬೇಕು? ಅವ್ರಿಗೇನು ಧಾರ್ಮಿಕ ಹಿನ್ನೆಲೆ ಇಲ್ಲ, ಚಾಮುಂಡೇಶ್ವರಿ ಭಕ್ತರಲ್ಲ. ಅವತ್ತು ನಿಜಾರ್ ಅಹಮದ್ ಅವ್ರು ಮಾಡಿದಾಗ ಅವ್ರೂ ಅನ್ಯ ಧರ್ಮೀಯರಲ್ವಾ? ಅವತ್ತೇನಕ್ಕೆ ಮಾತಾಡಲಿಲ್ಲ? ಅವತ್ತು ಅವ್ರಿಗೆ ಇದಾಗಿದ್ದ? ನಮ್ಮ ಹಳ್ಳಿಗಳ ಕಡೆ ಗಾದೆ ಹೇಳ್ತಾರೆ, ಹೊಟ್ಟೆ ಕಿಚ್ಚಿಗೆ ಅದೇನೋ ಮಾಡಿದ್ರು ಅಂತ, ಹಂಗೆ ಇವ್ರದ್ದು ಕತೆ. ಕಾಂಗ್ರೆಸ್ ಪ್ರತಿಯೊಂದು ವಿಚಾರದಲ್ಲಿ ಪ್ರತಾಪ್ ಸಿಂಹ ಜಾತಿ ಧರ್ಮ ಒಬ್ಬರೇ ಅಲ್ಲ, ಇಡೀ BJPನೇ ಅದು, ಭಾರತೀಯ ಜನತಾ ಪಕ್ಷನೇ ಅದ್ರದ್ದು, ಆ ಕೆಲಸನೇ ಅದ್ರದ್ದು. ಅವ್ರು ಹಿಂದೂ ಧರ್ಮ ಮುಸಲ್ಮಾನ್ ಧರ್ಮ ಅಂತ ಅನ್ನೋದು ಬಿಟ್ರೆ ಬೇರೆ ಏನೈತೆ ಅವ್ರ ಹತ್ರ ಅಜೆಂಡಾ? ಈಗ ಧರ್ಮಸ್ಥಳದ ವಿಚಾರದಲ್ಲೂ ಜಾತಿ ಲೇಪನಗಳನ್ನ, ಧರ್ಮದ ಲೇಪನಗಳನ್ನ ಹಚ್ಚುವಂಥ ವ್ಯವಸ್ಥೆನ ಅವ್ರು ಮಾಡ್ತಾಯಿದ್ರು. ಅದಕ್ಕೆ ಅವಕಾಶ ನಾವು ಕೊಡಲಿಲ್ಲ. ಎಲ್ಲ ವಿಚಾರದಲ್ಲೂ ಅವರು ಧರ್ಮಗಳನ್ನ, ಜಾತಿಗಳನ್ನ ಮೇಲು ಕೀಳು ಅಂತ ಅನ್ನೋದನ್ನು ನಾವೆಲ್ಲರನ್ನೂ ಸಹಬಾಳ್ವೆಯಿಂದ ಬದುಕ್ತಾ ಇದ್ದೀವಿ. ನಾವು ಮೈಸೂರು ನಗರದಲ್ಲಿ ಶಾಂತಿಯಿಂದ ಬದುಕ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಕಾಮದಳ್ಳೂರಿ ಹತ್ಕೊಂಡು ಉರಿತಾ ಇದ್ರು, ಮೈಸೂರು ಶಾಂತಿಯಾಗಿರ್ತದೆ. ಈ ಮೈಸೂರಿನಲ್ಲಿ ಈ ಥರ ಎಲ್ಲನೂ ಮಾತಾಡಿ ಮೈಸೂರು ಇತಿಹಾಸದ ಬಗ್ಗೆ ಇವರು ಈ ಥರ ಮಾಡಿದ್ರೆ, ಒಂದು ದಸರಾ ಮಹೋತ್ಸವ ಇಡೀ ಪ್ರಪಂಚಕ್ಕೇ ಆ ಮಹೋತ್ಸವ ಅಂತಂದರೆ ಅದೊಂಥರ ವಿಜೃಂಭಣೆಯಿಂದ ನಡೆಯುವಂಥ ಮಹೋತ್ಸವ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ನಮ್ಮ ನಾಡ ಹಬ್ಬ ಇಡೀ ಪ್ರಪಂಚಕ್ಕೇ ದೊಡ್ಡ ಹಬ್ಬ ಹತ್ರ ಕಾಣಿಸುತ್ತೆ ಅದು. ಇವರು ಅದರಲ್ಲಿ ಅನ್ಯ ಧರ್ಮೀಯರನ್ನ ಕಳೆದುಬಿಡಿಸ್ಬಿಟ್ಟಿದ್ರಿ ಅಂತ ಅಂದರೆ ಏನು ಅರ್ಥ? ಅದನ್ನು ಸಾಮಾನ್ಯ ಜನರು ಅರ್ಥ ಮಾಡ್ಕೊಳ್ತಾರೆ. ನಮ್ಮ ಜನರೇನು ದಡ್ರಲ್ಲ, ಇವ್ರು ಏನಕ್ಕಾಗಿ ಹಿಂಗೆ ಮಾಡ್ತಾವ್ರೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ.